ನಮ್ಮ ತಾಟಿನಾಗ ಎಷ್ಟೇ ನಮ್ನಿ ಪಲ್ಯಗಳಿದ್ರೂ ಸೈಡಿಗೆ ಒಂದು ಚಟ್ನಿ ಬೇಕೇ ಬೇಕ್ರಿ ನಮಗೆ. ಖರೆ ಹೇಳತ್ತೀನಲ್ರಿ. ಹಂಗಾದ್ರೆ ಬರ್ರಿ ಇವತ್ತು ಸರಳಾಗಿ ಮತ್ತು ಅಷ್ಟೇ ಟೇಸ್ಟಿಯಾಗಿ ಈ ಹೀರಿಕಾಯಿ ಚಟ್ನಿ ನಾ ಹೆಂಗೆ ಮಾಡಿನಂತ ತೋರಿಸ್ತೀನಂತ್ರಿ. ಈ ಚಟ್ನಿ ಮಾಡ್ಲಿಕ್ಕೆ ಒಂದು ಪ್ಯಾನಿನಾಗ 1-2 ಚಮಚ ಎಣ್ಣೆ ಬಿಸಿ ಮಾಡ್ತೀನಂತ್ರಿ. ಮತ್ತು ಈಗ ಇದ್ರಾಗ ಜೀರಿಗೆ ಸೇರಿಸ್ಬಿಡ್ತೀನಂತ್ರಿ. ಇವಕ್ಕೆ ಸ್ವಲ್ಪ ಕೆಂಪುಗಾಗೋಣ ಏನು ಮಾಡ್ತೀನಿ ರೀ, 1 ಉಳ್ಳಾಗಡ್ಡಿ ಸೇರಿಸ್ಲತ್ತೀನಿ ರೀ. ಮತ್ತು ಹಾಗೆ ಹಸಿ ಮೆಣಸಿನ್ಕಾಯಿನೂ ಹಾಕ್ಬಿಡ್ತೀನಂತ. ಖಾರ ನಿಮ್ಗೆ ಹೆಂಗೆ ಬೇಕೋ ಹಂಗೆ ಅಡ್ಜಸ್ಟ್ ಮಾಡ್ಕೊರಿ. ಮತ್ತು ಇಲ್ಲಿ ಬೆಳ್ಳುಳ್ಳಿನೂ ಹಾಕ್ಬಿಡ್ತೀನಂತ. ಈಗ ಇವಕ್ಕೆ ಮೀಡಿಯಮ್ ಉರಿನಾಗ 1-2 ನಿಮಿಷ ಹುರಿತೀನಂತ. ಈಗ ಇದ್ರಾಗ ಸ್ವಲ್ಪ ಕರಿಬೇವನ್ನು ಸೇರಿಸ್ಬಿಡ್ತೀನಂತ್ರಿ. ಇಲ್ಲಿ ನೋಡ್ರಿ, 1 ಹೀರಿಕಾಯಿ ಏನು ಮಾಡೀನಿ ರೀ, ಸ್ವಚ್ಛ ತೊಳೆದು ಏನು ಮಾಡ್ತೀನಪ್ಪ ಅಂತಂದ್ರೆ ಸ್ವಲ್ಪ ಮ್ಯಾಲಿಂದು ಸೊಪ್ಪಿ ತೆಗೆದು ಏನು ಮಾಡ್ತೀನಿ ರೀ, ಹಿಂಗೆ ಕಟ್ ಮಾಡಿಕೊಂಡು ಇದ್ರಾಗ ಸೇರಿಸ್ಲತ್ತೀನಿ. ನೀವು ಹೆಂಗೆ ಬೇಕೋ ಹಂಗೆ ಯಾವ ಸೈಜ್ನಾಗ ಬೇಕೋ ಆ ಸೈಜ್ನಾಗ ಕಟ್ ಮಾಡ್ಕೋಬೋದು ರೀ. ಈಗ ಇವಕ್ಕೆ ನಾವು ಹುರಿಬೇಕಾಗ್ತದೆ. ಸ್ವಲ್ಪ ಇಲ್ಲಿ ಟೈಮು ಹಿಡಿಸ್ತದೆ. ಹೀಗಾಗಿ ಇದಕ್ಕೇನು ಮಾಡ್ತೀನಿ ರೀ, ನಾನು ಮ್ಯಾಲ ಮುಚ್ಚಿ 1-2 ನಿಮಿಷ ಸಣ್ಣ ಉರಿನಾಗ ಬಿಟ್ಬಿಡ್ತೀನಂತ್ರಿ. 1-2 ನಿಮಿಷ ಆದಮೇಲೆ ಮತ್ತು ಇವಕ್ಕೆ ಸ್ವಲ್ಪ ಹಿಂಗೆ ಮಿಕ್ಸ್ ಮಾಡ್ಕೊತೀನಂತ್ರಿ. ಯಾಕಂದ್ರೆ ಎಲ್ಲ ಕಡೆ ಈವನ್ ಆಗಿ ಹುರಿಬೇಕಲ್ರಿ. ಆವಾಗ ಹಿಂಗೆ ಮಿಕ್ಸ್ ಮಾಡ್ಕೋತಾ ಮ್ಯಾಲ ಮುಚ್ಕೋತಾ ತೆರ್ಕೋತಾ ಏನು ಮಾಡಬೇಕಾಗ್ತದೆ ರೀ, ಇವಕ್ಕೆ ಮೆತ್ತಗಾಗತನ ಹುರಿಬೇಕಾಗ್ತದೆ. ಈಗ ಇದ್ರಾಗ ಒಂದು ದೊಡ್ಡದು ಟೊಮೆಟೊ ಏನು ಮಾಡೀನಿ ರೀ, ಹೋಳಿ ಸೇರಿಸ್ಲತ್ತೀನಿ. ಮತ್ತು ಉಪ್ಪನ್ನು ಹೀಗೆ ಹಾಕ್ಬಿಡ್ತೀನಿ ರೀ ರುಚಿಗೆ ಬೇಕಾದಷ್ಟು. ಈಗ ಇವಕ್ಕೆಲ್ಲ ಮತ್ತು 1-2 ನಿಮಿಷ ಹುರಿಬೇಕಾಗ್ತದೆ. ಇವಕ್ಕೆ ಮೆತ್ತಗಾಗ್ಲಕ್ಕ ಮತ್ತೇನು ಮಾಡ್ತೀನಿ ರೀ, ಮ್ಯಾಲೆ ಮುಚ್ಚಿ ಬಿಟ್ಬಿಡ್ತೀನಿ ಅಂತ 2 ನಿಮಿಷ. 2 ನಿಮಿಷ ಆದಮೇಲೆ ನಮ್ಮ ಟೊಮೆಟೊನ ಇಲ್ಲಿ ಪೂರ್ತಿ ಸಾಫ್ಟ್ ಆಗಿರ್ತಾವ್ರಿ. ಈಗ ಇದಕ್ಕೆ ಪೂರ್ತಿ ಆರ್ಲಕ್ಕ ಬಿಟ್ಬಿಡ್ತೀನಂತ್ರಿ. ಪೂರ್ತಿ ಆರಣ ಏನು ಮಾಡ್ತೀನಿ ರೀ, ಒಂದು ಮಿಕ್ಸಿ ಜಾರ್ನಾಗ ಹಾಕ್ಬಿಡ್ತೀನಂತ. ಇಲ್ಲಿ ಸ್ವಲ್ಪ ಅರ್ಶಿಣ ಪುಡಿ ಸೇರಿಸ್ಲತ್ತೀನಿ. ಬೇಕಾದ್ರೆ ನೀವು ಅವೆಲ್ಲ ಹುರಿಯೋ ಟೈಮ್ನಾಗೆ ಸೇರಿಸ್ಬೋದು ಅರ್ಶಿಣ ಪುಡಿ. ಮತ್ತು ಇಲ್ಲಿ ಹುಣಸೆ ಹಣ್ಣು ಸೇರಿಸ್ಲತ್ತೀನಿ ಮತ್ತು ಕೊತ್ತಂಬರಿ ಹಾಕ್ಲತ್ತೀನಿ ರೀ. ಹುಣಸೆ ಹಣ್ಣು ಬೇಕಂದ್ರೆ ಸೇರಿಸ್ರಿ, ಇಲ್ಲಾಂದ್ರೆ ಬೇಡ್ರಿ. ಯಾಕಂದ್ರೆ ನಾವು ಟೊಮೆಟೊ ಹಾಕಿದ್ದೇವಲ್ರಿ. ಬೇಕಾದ್ರೆ ಬೆಲ್ಲನೂ ನೀವು ಸೇರಿಸ್ಬೋದು. ಹಿಂಗೆ ಈಗ ನುಣ್ಣಗೆ ರುಬ್ಕೊಂಡು ಬಂದಿನಲ್ರಿ. ಈಗ ಇದಕ್ಕೆ ಒಂದಿಷ್ಟು ಒಗ್ಗರಣೆ ಹಾಕೊಳ್ಳೋಮಂತ ಒಂದಿಟ್ಟು ಎಣ್ಣೆ ಬಿಸಿ ಏನು ಮಾಡೀನಿ ರೀ, ಸಾಸಿ ಜೀರಿಗೆಗೆ ಚಂದ ಕುಣ್ಸೀನಿ ರೀ. ಅದ್ರಾಗ ಸ್ವಲ್ಪ ಇಲ್ಲಿ ಕಡ್ಲಿ ಬ್ಯಾಳಿ ಮತ್ತು ಉದ್ದಿನ ಬ್ಯಾಳಿ ಸೇರ್ಸೀನಿ ರೀ. ಇವಕ್ಕೂ ನಾವೇನು ಮಾಡಬೇಕಾಗ್ತದೆ, ಕೆಂಪಗಾಗತನ ಹುರಿಬೇಕಾಗ್ತದೆ. ಅಂದರೆ ಚಟ್ನಿದಾಗ ನಮಗೆ ಉಣ್ಬೇಕಾದ್ರೆ ಕುರುಮ್ ಅಂತ ಸಿಗ್ತಾವ್ರಿ. ಮತ್ತು ಸ್ವಲ್ಪ ಇಲ್ಲಿ ಕರಿಬೇವು ಹಾಕೀನಿ ಮತ್ತು ಒಣ ಮೆಣಸಿನ್ಕಾಯಿನೂ ಸೇರಿಸ್ಬಿಡ್ತೀನಂತ. ಯಾವ ಮೆಣಸಿನ್ಕಾಯವನು ಅವು ಸೇರಿಸ್ರಿ ನಡೀತದ. ಈಗ ಸ್ವಲ್ಪ ಫ್ರೈ ಮಾಡ್ಕೊಂಡಾದ್ಮೇಲೆ ನಾವು ರುಬ್ಬಿಟ್ಟಿದ್ದು ಚಟ್ನಿ ತಂದು ಇದ್ರಾಗ ಹಾಕ್ಬಿಡ್ಬೇಕಾಗ್ತದೆ ರೀ. ಮತ್ತು ಇಲ್ಲಿ ನಾನು ಸ್ಟವ್ ಆಫ್ ಮಾಡೀನಿ ರೀ. ಇದಕ್ಕೇನು ನಾವು ಹುರಿಯೋದು ಮತ್ತು ಕುದಿಸೋದು ಏನು ಬೇಕಾಗಿಲ್ಲ ರೀ. ಈಗ ಏನಿಲ್ಲರಿ, ಒಂದು ಫೈನಲ್ ಮಿಕ್ಸ್ ಕೊಟ್ಬಿಡಮಂತ್ರಿ. ನಮ್ಮದು ಖಮ್ಮಂದು ಅಂದ್ರೆ ಸ್ಪೈಸಿ ಹೀರಿಕಾಯಿ ಚಟ್ನಿ ಇಲ್ಲಿ ರೆಡಿ ಆಗಿಬಿಡ್ತದ್ರಿ. ರೊಟ್ಟಿ, ಚಪಾತಿ, ದೋಸೆ ಇಲ್ಲ ಹಿಂಗೆ ಬಿಸಿ ಅನ್ನದ ಮೇಲೆ ಹಚ್ಕೊಂಡು ಮ್ಯಾಲಿಂದು 1 ಚಮಚ ತುಪ್ಪ ಹಾಕ್ಕೊಂಡು ಕಲಿಸ್ಕೊಂಡು ಉಂಡ್ರ ಆಹಾ ಏನು ಭಾರಿ ಇರ್ತದ್ರಿ. ಹಂಗಾದ್ರೆ ನೋಡಿರಲ್ರಿ, ನೀವು ಮಾಡಿರಿ ಮತ್ತು ಹೆಂಗೆ ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ ಹೇಳ್ರಿ. ಮತ್ತೆ ಸಿಗ್ತೀನಂತ್ರಿ. ಥ್ಯಾಂಕ್ ಯು.